ಹಾಯ್ ಎಲ್ಲರೂ ಹೇಗಿದ್ರೆ ಟ್ಯೂಸ್ಡೇ ನಿನ್ನೆ ಮಂಡೇ ಆಗಿದ್ರಿಂದ ನಾನು ಮಂಡಿ ಕೆಲವೊಂದು ಟ್ರೇಡ್ ತೊಗೊಂಡಿದ್ದೆ. ಟ್ರೇಡಲ್ಲಿ ಪ್ರಾಫಿಟ್ ಆಯ್ತಾ ಲಾಸಸ್ ಆಯ್ತಾ ಏನಾಯ್ತು ನೋಡ್ಕೊಂಡ್ಬರೋಣ ಬನ್ನಿ. ಈಗ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ನಾನು ನಿನ್ನೆ 20ನೇ ತಾರೀಕು ತೊಗೊಂಡಿರೋ ಟ್ರೇಡ್ಸ್ಗಳು ಯಾವ್ಯಾವು ಅಂದರೆ ಮೆಟಾ, ಗೂಗಲ್, ಎನ್ವಿಡಿಯಾ, ಅಮೆಝಾನ್, ಮೈಕ್ರೋಸಾಫ್ಟ್ ಟೋಟಲ್ 5 ಟ್ರೇಡ್ ನಾನು ತೊಗೊಂಡಿದ್ದೆ. 5 ಟ್ರೇಡಲ್ಲಿ ಯಾವ್ಯಾವು ಹೆಂಗೆ ಯಾಕೆ ಯೋಚನೆ ಮಾಡಿ ನಾನು ತೊಗೊಂಡೆ ಅನ್ನೋದು ನೋಡ್ಕೊಂಡ್ಬರೋಣ ಬನ್ನಿ. ಈಗ ಫಸ್ಟ್ ಬರೋದು ಎನ್ವಿಡಿಯಾ ವೀಕ್ಲಿ ಕ್ಯಾಂಡಲ್ ಏನಿದೆ ಡೋಜ್ ಇದೆ ಆಯ್ತಾ. ಅದೇ ನಾನು ಯಾವಾಗ ಡೈಲಿ ಕ್ಯಾಂಡಲ್ ಅಂತ ಬಂದ ತಕ್ಷಣ ಡೈಲಿ ಕ್ಯಾಂಡಲ್ ಕೂಡ ಡೋಜ್ ಇದೆ. ಪ್ರೀವಿಯಸ್ ವಿಡಿಯೋನಲ್ಲೇ ಹೇಳಿದ್ದೆ, ಈ ಯಾವಾಗ ಈ ತರ ಡೋಜಿ ಇರುತ್ತಲ್ಲ ಅವಾಗ ಮಾರ್ಕೆಟ್ ಏನ್ ಮಾಡುತ್ತೆ, ಇಲ್ಲಿಂದ ಈ ತರ ಬಂದ್ ಹಿಂಗ್ ಕ್ಲಿಯರ್ ಮಾಡಕ್ ಟ್ರೈ ಮಾಡುತ್ತೆ ಒಂದು, ಇಲ್ಲ ಇಲ್ಲಿಂದ ಕೆಳಗಡೆ ಹೋಗಕ್ಕೆ ಈ ವೀಕ್ ನ ಟಚ್ ಮಾಡಕ್ ಬರುತ್ತೆ ಅಂತ ಅಂತ ಹೇಳಿದೆ. ಬಟ್ ವಿಚಿತ್ರ ಏನಾಯ್ತು ಅಂದ್ರೆ ಎಲ್ಲ ಮಗಂದು ನಾನು ಇಲ್ಲಿಂದ ಮೇಲ್ಗಡೆ ಹೋಗ್ಲಿ ಅಂತ ಬಯಸಿದ್ರೆ ಸಡನ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿ ಎಷ್ಟು ಕವರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನು ಅಷ್ಟು ಕವರ್ಗಿಂತ ಜಾಸ್ತಿನೇ ಗ್ಯಾಪ್ ಅಪ್ ಓಪನ್ ಆಗ್ಬಿಡ್ತು. ಗ್ಯಾಪ್ ಅಪ್ ಓಪನ್ ಆಗಿ ಮತ್ತಿಲ್ಲೇ ಕೆಳಗಡೆ ಬಂತು. ಅದೇ ವಿಚಿತ್ರ ಅನ್ಕೊಂಡು ಸುಮ್ಮನೆ ಅದೇ 15 ಮಿನಿಟ್ಸ್ ಅಲ್ಲಿ ಇಲ್ಲೊಂದ್ಸಲ ಟ್ರೈ ಮಾಡಿ ಇಲ್ಲೊಂದ್ಸಲ ಬ್ರೇಕ್ಔಟ್ ಆಗಿತ್ತು. ಬ್ರೇಕ್ಔಟ್ ಆದ ತಕ್ಷಣ ಸಸ್ಟೈನ್ ಆಗದೆ ಸಡನ್ ಆಗಿ ಕೆಳಗಡೆ ಬಂದಿತ್ತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಒಂದ್ಸಲ ಇಲ್ಲಿ ಹೀಗೆ ಹಿಂಗ್ ಕೆಳಗಡೆ ಬಂದು ಹಿಂಗ್ ಮೇಲ್ ಬಂದ್ರೆ ಇಲ್ಲಿ ಮೇನ್ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಸಪೋರ್ಟ್ ತಗೊಂಡ ತಕ್ಷಣ ಹಿಂಗ್ ಇಲ್ಲಿ ಮೇಲ್ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇನ್ವಿಡಿಯೋದಲ್ಲಿ ಆಯ್ತಾ. ಇಲ್ಲೊಂದು ಇದನ್ನ ಆಸ್ ಅ ರೆಸಿಸ್ಟೆನ್ಸ್ ತರ ತಗೊಂಡು ಅವಾಗ ಏನ್ ಮಾಡ್ತು, ಇಲ್ಲಿಂದ ಕೆಳಗೆ ಸ್ಟಾರ್ಟ್ ಆಯ್ತು. ಸೊ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೆ. ನಾನು ₹1 ರಿಸ್ಕ್ ಇಟ್ಕೊಂಡು ಇಲ್ಲಿಂದ ನನಗೆ ಇನ್ನೂ ಪೂರ್ತಿ ಜಾಸ್ತಿ ಪಾಯಿಂಟ್ ಸಿಗ್ಲಿ ಅಂತ ನಾನು ಬಯಸಿದ್ದೆ, ಮೇಲೆ ಹೋಗ್ಲಿ ಅಂತ ಸಿಕ್ಕಿದ್ದೆ. ಬಟ್ ಏನ್ ಮಾಡಕ್ಕಾಗಲ್ಲ, ಎನ್ವಿಡಿಯಾದಲ್ಲಿ ಕೆಳಗಡೆ ಬಂತು. ಅಂಡ್ ಅದೇ ಆಗ ನಿಮ್ಗೆ ಹೇಳ್ದಂಗೆ ಡೈಲಿ ಕ್ಯಾಂಡಲ್ ಹೇಳ್ದಂಗೆ ಇಲ್ಲಿ ಡೈಲಿ ಕ್ಯಾಂಡಲ್ ನೋಡಿ, ನಾವು ಜನರಲಿ ಬಯಸ್ತೀವಿ ಏನು, ಇಲ್ಲಿಂದ ಹಿಂಗೆ ಅಂದ್ರೆ ತೋರಿಸ್ತೀನಿ, ಇಲ್ಲಿಂದ ಹಿಂಗೆ ಮೇಲೆ ಹೋಗ್ಲಿ ಅಂತ ಬಯಸಿದ್ರೆ ಮಗಂದು ಅಷ್ಟು ಪೂರ್ತಿ ಗ್ಯಾಪ್ ಅಪ್ ಓಪನ್ ಆಯ್ತದು. ಸರ್ ನಾವು ಎಷ್ಟು ಪ್ರಾಫಿಟ್ ಬಯಸಿದ್ವಿ ಪ್ರಾಫಿಟ್ ಅಷ್ಟನ್ನೇ ಮೇಲೆ ಗ್ಯಾಪ್ ಅಪ್ ಓಪನ್ ಆಗಿ ಅಲ್ಲಿಂದ ಕೆಳಗೆ ಸ್ಟಾರ್ಟ್ ಆಯ್ತು. ಈ ತರ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಗ್ಯಾಪ್ ನಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ ರಿಸಲ್ಟ್ ಗಿಂತ ಜಾಸ್ತಿನೇ ಗ್ಯಾಪ್ ಅಪ್ ಓಪನ್ ಆಗ್ಬಿಡ್ತಂದ್ರೆ ಅವಾಗ ಯಾರು ಬಾಯ್ ಮಾಡ್ಬೇಕು ಅನ್ಕೊಂಡಿರ್ತೀವೋ ಅವ್ರಿಗೂ ನಮ್ ಲಿಮಿಟ್ಸ್ ಎಲ್ಲ ದಾಟ್ ಹೋಗ್ಬಿಟ್ಟಿರುತ್ತೆ. ಸೊ ನಾವೇ ಸೇಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಏನ್ ಮಾಡಕ್ಕಾಗಲ್ಲ. ಬನ್ನಿ ಆಮೇಲೆ ಇನ್ನೊಂದು ಯಾವ್ದು ಮೈಕ್ರೋಸಾಫ್ಟ್ ಹೋಗೋಣ. ಮೈಕ್ರೋಸಾಫ್ಟ್ ಅಲ್ಲಿ ನಾನು ಟ್ರೇಡ್ ತಗೊಂಡಿದ್ದೆ. ನೋಡಿದ್ರೆ ಇಲ್ಲಿ ನೋಡಿ ವೀಕ್ಲಿ ಕ್ಯಾಂಡಲ್ ನೋಡಿ, ಇಲ್ಲಿ ಡೋಜಿ ಕ್ಯಾಂಡಲ್ ಇತ್ತು. ವೀಕ್ಲಿ ನೋಡಿರ್ಬೇಕಾದ್ರೆ ಇಲ್ಲಿ ಡೋಜಿ ಕ್ಯಾಂಡಲ್ ಇತ್ತು. ನಾನು ಇವನ್ ವೀಕ್ಲಿ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಅದನ್ನ ಡೈಲಿ ಕಂಪೇರ್ ಮಾಡಿದ್ರೆ ಡೈಲಿ ಕೂಡ ಡೋಜಿ ಇದೆ. ಇವೊಂದು ಡೈಲಿ ಕ್ಯಾಂಡಲ್ ಡೋಜಿ ಆಗಿದ್ರಿಂದ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿಂದ ಇನ್ನೊಂದು ಸ್ವಿಂಗು, ಹಿಂಗ್ ಸ್ವಿಂಗು, ಈ ಸ್ವಿಂಗು ಯಾವ ಕ್ಯಾಂಡಲ್ ಪ್ರೀವಿಯಸ್ ಡೇ ಲೋವರ್ ನ ಬ್ರೇಕ್ ಮಾಡಕ್ ಆಗ್ತಿಲ್ಲ, ಅಂದ್ರೆ ಹೈಯರ್ ಟು ಹೈಯರ್ ಫಾರ್ಮ್ ಆಗ್ತಾ ಇತ್ತು. ಸೊ ನಾನು ಅದಕ್ಕೆ ಏನ್ ಮಾಡಿದೆ, 15 ಮಿನಿಟ್ಸ್ ಬಂದೆ. 15 ಮಿನಿಟ್ಸ್ ಬಂದ ತಕ್ಷಣ ನಾನು ಇನ್ನೂ ಇಲ್ಲ, ಇದು ಪ್ರೀವಿಯಸ್ ಡೇ ಏನ್ ಕ್ಲೋಸಿಂಗ್ ಇದೆಯಲ್ಲ ಇದೇ ಆಸ್ ಅ ಮೇನ್ ರೆಸಿಸ್ಟೆನ್ಸ್ ತರ ಆಕ್ಟ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೆ. ಸೊ ಅದಕ್ಕೆ ನಾನು ಯೋಚನೆ ಮಾಡಿದೆ, ಈ ಒಂದ್ ವೇಳೆ ನಾನು ಈಗ ಇಲ್ಲಿ ಟ್ರೇಡ್ ತಗೊಂಡ್ರೆ ಇಲ್ಲಿ 395 ಲೆವೆಲ್ ಇತ್ತು. ನನಗೆ ಒಂದ್ ವೇಳೆ ಇಲ್ಲಿ ಟ್ರೇಡ್ ತಗೊಂಡ್ರೆ ನನಗೆ ₹2 ಸ್ಟಾಪ್ ಲಾಸ್ ಇಡಕ್ ಸಿಗುತ್ತೆ. ಆ ₹2 ಸ್ಟಾಪ್ ಲಾಸ್ ಏನಿದೆಯಲ್ಲ ಅದು ಪ್ರೀವಿಯಸ್ ಡೇದು ಏನ್ ಬೇರಿಶ್ ಕ್ಯಾಂಡಲ್ ಇದೆ ಅದಕ್ಕಿಂತ ದಾಟಿ ಸಿಗುತ್ತೆ. ಒಂದ್ ವೇಳೆ ನಾನು ಇಲ್ಲಿಂದ ತಗೊಂಡಿದ್ದೆ ಅಂದ್ರೆ ಎಷ್ಟಾಗಿತ್ತು, 338 ಆಗಿತ್ತು. ಅದಕ್ಕೆ ನಾನು ಯೋಚನೆ ಮಾಡ್ತೆ ಅದಕ್ಕಿಂತ ಒಂಚೂರು ಜಾಸ್ತಿ ತಗೊಳ್ಳೋಣ. ಒಂದ್ ವೇಳೆ ಈಗ ಮಾರ್ಕೆಟ್ ಹಿಂಗ್ ಇಲ್ಲಿ ಬಂದು ಈ ತರ ಮಾಡಿ ಹೀಗೆ ಮಾಡಿ ಹಿಂಗ್ ಹೋಗ್ಬೋದು ಅಂತ ನಾನು ಬಯಸ್ತಾ ಇದ್ದೆ. ಅದಕ್ಕೆ ನಾನು ಈ ಪ್ರೀವಿಯಸ್ ಕ್ಯಾಂಡಲ್ದು ಡೈಲಿ ಕ್ಲೋಸಿಂಗ್ ಏನಿತ್ತಲ್ಲ ಅದಕ್ಕಿಂತ ಒಂಚೂರು ಕೆಳಗಡೆ ಇಟ್ಟಿದ್ದೆ ಸ್ಟಾಪ್ ಲಾಸ್ ನ. ಅದ್ರ ತಕ್ಕಂಗೆನೆ ಇದು ಮಾರ್ಕೆಟ್ ನಿಲ್ಲೇ ಇಲ್ಲ, ಇಲ್ಲಿ ಬಂತು, ಇದಕ್ಕೆ ಮೇನ್ ರೆಸಿಸ್ಟೆನ್ಸ್ ತರ ಆಕ್ಟೇ ಆಗ್ಲಿಲ್ಲ. ಬಂದ ತಕ್ಷಣ ಮೇಲೆ ಹೊಯ್ ಅಂತ ಮೇಲೆ ಹೋಗ್ಬಿಡ್ತು. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇಷ್ಟು ಮೇಲೆ ಹೋಗಿದೆ ಅಂದ ತಕ್ಷಣ ಕೆಳಗೆ ಬರೋದು ಅಂತ ಹೇಳಿ. ನಾನು ಇದೇನು ರೆಡ್ ಕ್ಯಾಂಡಲ್ ಆಗಿದೆಲ್ಲ ಇಲ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಿರೋದು ಯಾವ್ದಿದ್ರಲ್ಲಿ, ಮೈಕ್ರೋಸಾಫ್ಟ್ ಅಲ್ಲಿ. ಬನ್ನಿ ಈಗ ಅಮೆಝಾನ್ ಹೋಗೋಣ. ಅಮೆಝಾನ್ ಅದ ಬಂದ ತಕ್ಷಣ ಅಮೆಝಾನ್ ವೀಕ್ಲಿ ಕ್ಯಾಂಡಲ್ ನೋಡಿ, ನಾನು ಪ್ರೀವಿಯಸ್ ವೀಕ್ ಅಲ್ಲೇ ಹೇಳಿದ್ದೆ ಸೆಲ್ಲರ್ಸ್ ಏನಿದ್ದಾರೆ ಬಾಯರ್ಸ್ಗೆ ಮೇಲ್ ಹೋಗ್ಬಿಡ್ತಿಲ್ಲ. ಬಟ್ ಏನಾಗ್ತಿದೆ, ವೀಕ್ಲಿ ಅದು ಮೇಲ್ ಶಿಫ್ಟ್ ಆಗ್ತಾ ಇದೆ. ಮೇಲೆ ಹೋಗ್ಬೇಕಂದ್ರೂ ಕೆಳಗೆ ಬಂತು, ಇಲ್ಲಿ ಮೇಲೆ ಹೋಗ್ಬೇಕಂದ್ರೂ ಕೆಳಗೆ ಬಂತು, ಇಲ್ಲಿ ಮೇಲೆ ಹೋಗ್ಬೇಕಂದ್ರೂ ಕೆಳಗೆ ಬಂತು, ಮತ್ತೆ ಇಲ್ಲಿ ಮೇಲೆ ಹೋಗ್ಬೇಕು ಕೆಳಗೆ ಬಂತು. ಸೊ ಇದು ಒಂಥರ ಯಾವಾಗ ಹೆಂಗ್ ಬಿಹೇವ್ ಆಗತ್ತಂದ್ರೆ ಸೆಲ್ಲರ್ಸ್ ಪೂರ್ತಿ ಮೇಲೆ ಹೋಗ್ಬಿಡ್ತಿಲ್ಲ, ಬಟ್ ಯಾವಾಗ್ಲೂ ಅವ್ರು ಗೆಲ್ತಾನು ಇಲ್ಲ. ಹಿಂಗಾದ ತಕ್ಷಣ ಒಂದು ಸಡನ್ ಆಗಿ ವೀಕ್ಲಿ ಕ್ಯಾಂಡಲ್ ಡೈಲಿ ಕ್ಯಾಂಡಲ್ ಈ ತರ ಕೆಳಗೆ ಆಗೋ ಹಿಂಗ್ ಚಾನ್ಸಸ್ ಇರುತ್ತೆ, ಬೇರಿಶ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಡೇ ಹೇಳ್ತಾರ ನಾನು. ಬಟ್ ಸದ್ಯಕ್ಕೆ ಮೇಲ್ ಹೋಗಿ ಬಿಡ್ತಿಲ್ವಲ್ಲ. ಅಂಡ್ ಈ ತರ ಫುಲ್ ಇಲ್ಲಿಂದ ಹಿಂಗ್ ಮೇಲ್ಗಡೆ ಹೋಗಿದ್ದು ಸಡನ್ ಆಗಿ ಇಲ್ಲಿ ಬಂದ ತಕ್ಷಣ ಎಷ್ಟೋ ಜನ ಬಯರ್ಸ್ ವೇಟ್ ಮಾಡ್ತಿರ್ತಾರೆ. ಇಲ್ಲಿಂದ ಯಾರು ಆಪರ್ಚುನಿಟಿ ಮಿಸ್ ಮಾಡಿರ್ತಾರಲ್ಲ ಅವ್ರು ವೇಟ್ ಮಾಡ್ತಿರ್ತಾರೆ. ಸೊ ಅದ ತಕ್ಷಣ ಗ್ಯಾಪ್ ಓಪನ್ ಆಯ್ತು. ಗ್ಯಾಪ್ ಓಪನ್ ಆಗಿ ನಾನು ಇಲ್ಲಿ ಡೈಲಿ ಕ್ಯಾಂಡಲ್ ತೋರಿಸ್ತೀನಿ. ಡೈಲಿ ಕ್ಯಾಂಡಲ್ ನೋಡಿ, ಇಲ್ಲಿ ಎಷ್ಟೋ ಜನ ಬೈ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅವರೆಲ್ಲ ವೇಟ್ ಮಾಡ್ತಿರ್ತಾರೆ. ಸೊ ಅದೇ ಅಸಂಪ್ಷನ್ ಅಲ್ಲಿ ನಾನೇನ್ ಮಾಡಿದೆ, 5 ಮಿನಿಟ್ ಕ್ಯಾಂಡಲ್ ಬಂದ ತಕ್ಷಣ ಇಲ್ಲಿ ನೋಡಿ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಒಂದ್ ವೇಳೆ ಸೆಲ್ಲರ್ ಬಯರ್ಸ್ ಮೇಲ್ಗಡೆ ಹೋಗ್ಬೇಕಂದ್ರು ಸೆಲ್ಲರ್ಸ್ ಕೆಳ ತಗೊಂಡ್ರು, ಮತ್ತೆ ಬಯರ್ಸ್ ಮೇಲೆ ಹೋಗ್ಬೇಕಾದ್ರು ಸೆಲ್ಲರ್ಸ್ ಕೆಳ ತಗೊಂಡ್ರು. ಬಟ್ ಇಲ್ಲಿ ನೋಡಿ ಈಗ ಏನಾಯ್ತು, ಬರ್ತಾ ಬಯರ್ಸ್ ಜಾಸ್ತಿ ಆಗ್ತಿದ್ದಾರೆ, ಸೆಲ್ಲರ್ಸ್ ಕಡಿಮೆ ಆಗ್ತಾ ಇದಾರೆ. ಅಂಡ್ ನಾನು ಇಲ್ಲಿ ಬಾಯ್ ಮಾಡಿದ್ರೆ ನನಗೆ ಸ್ಟಾಪ್ ಲಾಸ್ ಇಡಕ್ಕೆ ಕರೆಕ್ಟ್ 2 ಪಾಯಿಂಟ್ ಜಾಗ ಸಿಕ್ತು. ಹಂಗೆ ಮೇಲ್ ಹೊಡ್ರೆ ಮಿನಿಮಮ್ ಅಂದ್ರೆ 1:1 ಅಂದ್ರೂ ಇಟ್ಟಿದೆ ಅನ್ಕೊಂಡ್ರೆ 2 ಪಾಯಿಂಟ್ಸ್ ಆದ್ರೂ ಸಿಗ್ಬೇಕು ನನಗೆ. ಅದಕ್ಕೆ ಇಲ್ಲಿ ಬೇಕಾದಂಗೆ ಜಾಗ ಇದೆ. ಇದಕ್ಕೆ ಮೇನ್ ರೆಸಿಸ್ಟೆನ್ಸ್ ಸಿಗೋದೇನೆ ಇಲ್ಲಿ. ಅದಕ್ಕೆ ಬಿಟ್ರೆ ಮತ್ತೆ ಯಾವ ಅಂತ ಮೇಜರ್ ರೆಸಿಸ್ಟೆನ್ಸ್ ಅಂತ ಏನಿಲ್ಲ. ಅದೇ ರೀಸನ್ಗೆ ನಾನು ಇಲ್ಲಿ ಪ್ರಾಪರ್ ಆಗಿ ಇಲ್ಲಿ ತಗೊಂಡೆ. ಇದು ನನ್ನ ಸ್ಟಾಪ್ ಲಾಸ್ ಆಗಿತ್ತು.
ಆಮೇಲೆ ಮೇಲ್ಗಡೆ ಹೋಗಿ ನಾನು ಆಕ್ಚುಲಿ ಇಲ್ಲಿದ್ದಾಗನು ಬುಕ್ ಮಾಡ್ಬೋದಿತ್ತು. ನನಗೆ ಅನಿಸ್ತಾ ಇತ್ತು ಇನ್ನು ದಾಟಿದೆ ಅಂದ್ರೆ ಇಲ್ಲಿ ನೆಕ್ಸ್ಟ್ ಬರೋದ್ ರೆಸನ್ಸ್ ಇದಾಗುತ್ತೆ, ಇಲ್ಲಿ ಬಂದ್ರೆ ಇಲ್ಲಿ ಬರ್ಬೋದು ಅಂತ ಅನ್ಕೋತಾ ಇದ್ದೆ. ಬಟ್ ಅನ್ಕೊಂಡೆ ಏನಾಗ್ಬೋದು, ಇಡೋನಲ್ಲ, ಇನ್ನು ಜಾಗ ಕೊಡೋಣ, ಒಂದ್ ವೇಳೆ ಮಾರ್ಕೆಟ್ ಇನ್ನು ಮೇಲೆ ಹೋದ್ರೆ ನನಗೆ ಲಾಭ ಅಲ್ಲ ಅಂತ ನಾನು ಬಿಟ್ಟಿದ್ದೆ. ಆಮೇಲೆ ಕೊನೆಗೆ ಇಲ್ಲಿ ಬಂದು ರೆಸನ್ ಸಿಟ್ ಆಗಿ ಕ್ಲಿಯರ್ ಆಯ್ತು. ಬಟ್ ನನ್ನ ಹತ್ತಿರದೇನು ಇದು ತುಂಬಾ ಕೆಳಗಡೆ ಹೋಗ್ಬೇಕು ಅಂದ್ರೆ ಸೆಲ್ಲರ್ಸ್ ಕೆಳಗಡೆ ಕಳಿಸ್ಬೇಕು ಅಂತಿದ್ದಾರೆ. ಒಂದ್ ವೇಳೆ ನೆಕ್ಸ್ಟ್ ಟೈಮ್ ಒಂದು ವೀಕ್ಲಿ ಯಾವಾದ್ರೂ ಇವತ್ತಿಲ್ಲ ಅಲ್ಲ ನಾಳೆ ಆದ್ರೂ ಒಂಥರ ಹಿಂಗ್ ಒಂದು ಕ್ಯಾಂಡಲ್ ರೆಡ್ಡಿಶ್ ಕ್ಯಾಂಡಲ್ ಆದ್ರೂ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಅಮೆಝಾನ್ ಅಲ್ಲಿ. ಆಯ್ತಾ, ಈಗ ಬನ್ನಿ ಮೆಟಾಕ್ ಹೋಗೋಣ. ಮೆಟಾ ಸ್ಟಾಕಿಗೆ ಹೋದ ತಕ್ಷಣ ನಾನು ಹೋದ ವಾರ ಹೇಳಿದ್ರಲ್ಲಿ ಇದೊಂದು ಗ್ಯಾಪ್ ಇದೆ, ಈ ಗ್ಯಾಪ್ ನ ಕವರ್ ಮಾಡಕ್ ಬಂದಿರುತ್ತೆ ಅಂತ ಗ್ಯಾಪ್ ಮಾಡಾಗಿದೆ, ಮೇಲೆ ಬಂದಿದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಈ ಗ್ಯಾಪ್ ನ ಕ್ಲಿಯರ್ ಮಾಡಿದ ತಕ್ಷಣ ಸಡನ್ ಆಗಿ ಬೇರಿಶ್ ಆಗಲ್ಲ. ಒಂದ್ ವೇಳೆ ಸಡನ್ ಆಗಿ ಬೇರಿಶ್ ಆಗ್ಬೇಕಂದ್ರೆ ನೆಕ್ಸ್ಟ್ ಡೇ ಕ್ಯಾಂಡಲ್ ಏನಿತ್ತು ಅದು ಫುಲ್ ಈ ತರ ಬರ್ಬೇಕು. ಅಂದ್ರೆ ಹೀಗೆ ಬಂದು ಈ ತರ ಒಂದು ರೆಡ್ ಕ್ಯಾಂಡಲ್ ಆಗ್ಬೇಕು. ಈ ತರ ಒಂದು ರೆಡ್ ಕ್ಯಾಂಡಲ್ ಆಗಿತ್ತಂದ್ರೆ ಅವಾಗ ಇದು ಫುಲ್ ಬೇರಿಶ್ ಆಗುತ್ತೆ. ಆಯ್ತಾ, ಸೊ ನಾನು ಆದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬೇರಿಶ್ ಆಗೋ ಚಾನ್ಸಸ್ ಇದೆ ಇದರಲ್ಲಿ ಅಂತ ಅನ್ಕೋತಾ ಇದ್ದೆ. ಅದಕ್ಕೆ ನಾನು ಫಸ್ಟ್ ಇದನ್ನ ಡೈಲಿ ಕ್ಯಾಂಡಲ್ ಆಯ್ತು, ಆಮೇಲೆ 15 ಮಿನಿಟ್ ಕ್ಯಾಂಡಲ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಇನ್ನೊಂದು ಪ್ಯಾಟರ್ನ್ ಅಬ್ಸರ್ವ್ ಏನ್ ಮಾಡಿದೆ ಅಂದ್ರೆ ನಾನು ಇಲ್ಲಿ ನೋಡಿ ಯಾವಾಗ ಮಾರ್ಕೆಟ್ ಬಂತಲ್ಲ, ಮಾರ್ಕೆಟ್ ಇಲ್ಲಿ ಓಪನ್ ಆದ ತಕ್ಷಣ ಸಡನ್ ಆಗಿ ಕೆಳಗೆ ಬಂದ ತಕ್ಷಣ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಮೇಜಾರಿಟಿ ಬಾಯರ್ಸ್ ಅಕ್ಯುಮುಲೇಟ್ ಆಗಿ ಹೋಗಿರೋದು ಇಲ್ಲೇನೆ, ಅಂದ್ರೆ ಮೇನ್ ಬಾಯಿಂಗ್ ಆಗಿದ್ದೆ ಇಲ್ಲೇನೆ. ಈ ಲೆವೆಲ್ ಆದ ತಕ್ಷಣ ಯಾವಾಗ ಮಾರ್ಕೆಟ್ ಇಲ್ಲಿ ಕೆಳಗೆ ಬಂತು, ಇಲ್ಲೊಂದು ಲೋವರ್ ಕೆಳಗೆ ಬಂದು ಇದ್ರನ್ನ ಆಲ್ಮೋಸ್ಟ್ ಈ ಬಾಟಮ್ ನ ಟಚ್ ಮಾಡಕ್ ಬಂತದು. ಈ ಟಚ್ ಮಾಡಕ್ ಬಂದ ತಕ್ಷಣ ನಾನು ಎಕ್ಸ್ಪೆಕ್ಟ್ ಏನ್ ಮಾಡಿದ್ದೆ, ಇನ್ನು ಮಾರ್ಕೆಟ್ ಕೆಳಗಡೆ ಹೋದ್ರೆ ಇದೇನ್ ಬಾಟಮ್ ಏನಿದೆಲ್ಲ ಈ ಬಾಟಮ್ಗಿಂತ ಸ್ವಲ್ಪ ನನ್ನ ಮೇಲೆ ಸ್ಟಾಪ್ ಲಾಸ್ ಇಡೋಣ. ಒಂದ್ ವೇಳೆ ಮಾರ್ಕೆಟ್ ಹಿಂಗ್ ಬಂದ್ರು ಕೂಡ ನಾನು ಅನ್ಕೋತಾ ಇದ್ದೆ ಈ ತರ ಮಾಡಿ ಹೀಗೆ ಆಗಿ ಹಿಂಗ್ ಹೋಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಬಯಸ್ತಾ ಇದ್ದೆ. ಸೊ ನಾನು ಅನ್ಕೊಂಡಂಗೆ ಆಯ್ತು ಕೂಡ. ಇಲ್ಲಿ ಕೆಳಗಡೆ ಬಂತು, ಈ ಬಾಟಮ್ ನ 2 ಸಲ ಕರೆಕ್ಷನ್ ಮಾಡಿ ಮೇಲ್ಗಡೆ ಬಂದ ತಕ್ಷಣ ಅದು ಸಡನ್ ಆಗಿ ಮೇಲ್ ಹೋಯ್ತು. ಅಂಡ್ ಅಲ್ಲೇ ಮಿಸ್ಟೇಕ್ ಏನ್ ಮಾಡಿದೆ, ಸಡನ್ ಆಗಿ ಮೇಲ್ ಹೋಗಿದ ತಕ್ಷಣ ಸಡನ್ ಆಗಿ ಮೇಲ್ ಹೋಯ್ತಲ್ಲ, ಅಂದ್ರೆ ಇನ್ನೊಂದು ಅಬ್ಸರ್ವ್ ಮಾಡಿ, ಡೇ ಓಪನಿಂಗು ಡೇ ಕ್ಲೋಸಿಂಗ್ ಕ್ಯಾಂಡಲ್ಸ್ ಏನಿರುತ್ತಲ್ಲ ಆಸ್ ಅ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ತರ ಆಕ್ಟ್ ಆಗ್ತಾರೆ. ಆಯ್ತಾ, ಸೊ ಯಾವಾಗ ಇದು ಮಾರ್ಕೆಟ್ ಸಡನ್ ಆಗಿ ಹಿಂಗ್ ಮೇಲೆ ಹೋಗಿ ಈ ತರ ಗ್ರೀನ್ ಕ್ಯಾಂಡಲ್ ತೋರ್ಸಕ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ ನಾನೇನ್ ಅನ್ಕೊಂಡೆ ಇದು ಇಲ್ಲಿನ ಓಪನ್ ಆಗಿರೋದು ಮಾರ್ಕೆಟ್. ಸೊ ಇಲ್ಲಿ ಓಪನ್ ಆಗಿರೋ ತಕ್ಷಣ ಇದಕ್ಕೆ ಹಿಂಗ್ ಮಾಡಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂಡು ಹಿಂಗ್ ಕೆಳಗಡೆ ಬರುತ್ತಪ್ಪ ಅಂತ ಎಕ್ಸ್ಪೆಕ್ಟ್ ಮಾಡಿ ನಾನು ಸ್ಟಾಪ್ ಲಾಸ್ ನ ಮೇಲೆ ಟ್ರೀಟ್ ಮಾಡಿದೆ. ಇಲ್ಲಿರೋ ಸ್ಟಾಪ್ ಲಾಸ್ ನ ಇಲ್ಲಿಟ್ಟೆ. ಅದೇ ಮಗನ್ ಏನ್ ಮಾಡ್ತು, ಅದು ಮೇಲೆ ಹೋಗಿ ಈ ತರ ವೇಟ್ ಮಾಡುತ್ತೆ ಅನ್ನೋ ಬದಲು ಸಡನ್ ಕೆಳಗೆ ಬಂದು ನನ್ನ ಸ್ಟಾಪ್ ಲಾಸ್ ಹಿಟ್ ಮಾಡಿಬಿಡ್ತು. ವಿತಿನ್ ನಾನು ಮೇಲ್ ತಗೊಂಡೆ ಸ್ಟಾಪ್ ಲಾಸ್ ಇಟ್ಟು ವಿತಿನ್ 1 or 2 ಮಿನಿಟ್ ಅಲ್ಲೇ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಡ್ತು. ಅಯ್ಯೋ ಏನಿದು ಸ್ಟಾಪ್ ಲಾಸ್ ಹಿಟ್ ಆಗ್ಬಿಡುತ್ತಲ್ಲ, ನಾನು ಒಂದ್ ವೇಳೆ ಜಾಗ ಆದ್ರೂ ಕೊಡ್ಬೇಕಿತ್ತು ಇದನ್ನ, ನಾನು ಇಷ್ಟ್ಯಾಕೆ ಅರ್ಜೆಂಟ್ ಮಾಡಿದೆ, ನಾನು ಇನ್ನೊಂಚೂರು ವೇಟ್ ಮಾಡಿದ್ರೆ ನಂಗೆ ಇನ್ನೂ ಜಾಸ್ತಿ ಸಿಗ್ಬೋದಿತ್ತಲ್ಲ ಪ್ರಾಫಿಟ್ ಅಂತ ಹೇಳಿ. ಆಮೇಲೆ ಇನ್ನೊಂದು ವಿಚಿತ್ರ ಏನಂದ್ರೆ, ಡೈಲಿ ಕ್ಯಾಂಡಲ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಈ ತರ ಇದರಿಂದ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗಿ ಈ ತರ ಹಿಂಗ್ ಕೆಳಗೆ ಬರೋ ಚಾನ್ಸಸ್ ಇದೆ ಅಂತ ಅನ್ಕೊಂಡಿದ್ದೆ. ಸೊ ಅದೇ ರೀತಿಗೆ ಏನ್ ಮಾಡಕ್ಕಾಗಲ್ಲ, ಇದು ಪಾರ್ಟ್ ಆಫ್ ದ ಗೇಮ್. ಇವತ್ತು ಸ್ಟಾಕ್ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಸಿಗುತ್ತೆ, ತುಂಬಾ ಸ್ಟಾಕ್ಸ್ಗಳಿವೆ, ಮಾಡೋಣ ಮುಂದೆ ಬರೋಣ ಅನ್ಕೊಂಡು ಸುಮ್ಮನೆ ಇರ್ಲಿ ಬಿಡು ನೋಡೋಣ ಏನಾಗದಾಗಿದೆ ಅಂತ ಹೇಳಿ. ಇವತ್ತು ಆಪರ್ಚುನಿಟೀಸ್ ಅಂತ ಎಂಡ್ಲೆಸ್ ಇದೆ ಅದರಲ್ಲಿ. ಆಯ್ತಾ, ಇನ್ನೊಂದು ನಾನು ತಗೊಂಡಿರೋದು ಅದು ಗೂಗಲ್ ಅಲ್ಲಿ ಏನಾದ್ರು ಹೇಳ್ತೀನಿ, ನಾನು ಬ್ಲಂಡರ್ ಮಾಡಿರೋದು ನಿಜ ಹೇಳ್ತೀನಿ, ಫುಲ್ ಬ್ಲಂಡರ್. ನಾನು ಇವನ್ ವೀಕ್ಲಿ ಕ್ಯಾಂಡಲ್ ಯಾವ್ದ್ರಲ್ಲಿ ಇದನ್ನ ನಾನು ಅನಾಲಿಸಿಸ್ ಮಾಡಿಲ್ಲ. ಒಂದ್ ಸಡನ್ 15 ಮಿನಿಟ್ಸ್ ಓಪನ್ ನೋಡಿದೆ, ಓಪನ್ ಆದ ತಕ್ಷಣ ಇದು ಫುಲ್ ಸಡನ್ ಆಗಿ ಮೇಲೆ ಹೋಗ್ತಾ ಇರೋದು ನೋಡಿ. ಇದು ಯಾವ ರೇಂಜಿಗೆ ಮೇಲೆ ಹೋಗ್ತಾ ಇತ್ತು ಅಂದ್ರೆ, ನಾನು ಎಕ್ಸ್ಪೆಕ್ಟ್ ಮಾಡಿದೆ ಇಲ್ಲಿ ಸಸ್ಟೈನ್ ಆಗಕ್ ಸಾಧ್ಯ ಇಲ್ಲ, ಕೆಳಗೆ ಬರ್ಬೇಕು ಅಂತೇಳಿ ಅನ್ಕೊಂಡಿದ್ದೆ ಕೂಡ. ಸ್ಟಾರ್ಟಿಂಗ್ ಈ ರೇಂಜಿಗೆ ಬುಲಿಶ್ ಇದೆ ಅಂದ್ರೆ ಇನ್ನು ಬೇಕಾದಂಗೆ ಇದು ಮೇಲ್ಗಡೆ ಹೋಗಿ ಈ ತರ ಹಿಂಗೋ ಎಲ್ಲ ಇಲ್ಲಿ ಸಸ್ಟೈನ್ ಆಗೋದು ಈ ತರನು ಮಾಡ್ಬೋದಲ್ಲ, ಇನ್ನು ಬೇಕಾದಂಗೆ ನನಗೆ 2 ರಿಂದ 3 ಪಾಯಿಂಟ್ ಸಿಗ್ಬೋದಲ್ಲ ಅನ್ನೋ ಆಸೆಗೆ ನಾನು ತಗೊಂಡೆ. ಇದು ನಿಜ ಹೇಳ್ಬೇಕಂದ್ರೆ ನಾನು ಇದನ್ನ ತಗೊಳ್ಳೇಬಾರ್ದಿತ್ತು, ಅನಲಿಸಿಸ್ ಮಾಡಿಲ್ಲ ಅಂದ ತಕ್ಷಣ. ನೀವು ಅನಲಿಸಿಸ್ ಮಾಡಿರೋದ್ರ ಮೇಲೆನೆ ನೀವು ಯಾವುದೇ ಸ್ಟಾಕ್ನ ತಗೋಬೇಕು. ಯಾರು ಹೇಳ್ತಾರೆ ಯಾರು ಕೇಳ್ತಾರೆ ಅಂತ ತಗೊಳಕ್ ಹೋಗ್ಬೇಡಿ. ಇದು ನೋಡಿ ನಾನು ಅನ್ಕೊಂಡಿದ್ದೆ, ಇಲ್ಲಿ ನೋಡಿ ಎಷ್ಟು ಸ್ಟ್ರಾಂಗ್ ಸೆಲ್ಲಪ್ ಆಗಿದೆ ಅಂದ ತಕ್ಷಣ ನಾನು ಇಲ್ಲಿ ತಗೊಳ್ಳೇಬಾರ್ದಿತ್ತು. ಅಂದ್ರೆ ಮೇಲ್ ಹೋಗುತ್ತೆ ಹಿಂಗ್ ಹೋಗುತ್ತೆ ಅಂತ ತಗೊಂಡಿದ್ದೆ, ಮಿಸ್ಟೇಕ್ ಆಯ್ತು, ನೀವು ತೊಗೊಳಕ್ ಹೋಗ್ಬೇಡಿ ಆಯ್ತಾ.